ಸ್ನೇಹಿತರೆ, ಮೊದಲಿಂದ ಈ ವಿಡಿಯೋ ನೋಡಿಲ್ಲ ಅಂದರೆ ಮೊದಲನೇ ಪಾರ್ಟಿಂದ ಈ ವಿಡಿಯೋ ನೋಡ್ಕೊಬಂದರೆ ಮಾತ್ರ ಇದು ಅರ್ಥ ಆಗೋದು. ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಚೌಡಪ್ಪ ಅಲ್ಲಿಂದ ಸೀದಾ ಹಾಸ್ಪಿಟ್ಲಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದ್ಬಿಟ್ಟು 1,00,000 ಹೆಂಗೆ ಅರೇಂಜ್ ಮಾಡೋದು ಅಂತ ಯೋಚನೆ ಮಾಡ್ತಾ ಆ ಊರಲ್ಲಿರೋ ದೊಡ್ಡ ಮನುಷ್ಯನೆಲ್ಲ ಇನ್ನೊಂದ್ಸರಿ ಸಾಲ ಕೇಳ್ತಾನೆ, ಎಲ್ಲರನ್ನೂ ಕೇಳ್ತಾನೆ. ಆದರೆ ಎಲ್ಲೂ ಹುಟ್ಟಲ್ಲ ಸಾಲ. ಅವನು ಬೇಜಾರಾಗ್ಬಿಟ್ಟು ಹೆಂಗೋ ರಾತ್ರಿ ಎಲ್ಲ ಒದ್ದಾಡಿ ಯೋಚನೆ ಮಾಡಿ ನಿದ್ದೆ ಮಾಡ್ತಾನೆ. ಹೆಂಗೋ ಬೆಳಕರಿಸ್ತಾನೆ. ಬೆಳಕರಿಸಿ ಒಂದು ನಿರ್ಧಾರ ತಗೋತಾನೆ. ಅವನು ಏನಪ್ಪ ನಿರ್ಧಾರ ಅಂದರೆ, ಅವನೊಂದು ಕಿಡ್ನಿ ಮಾರಾದರೂ ಸರಿ ನನ್ನ ಮಗಳನ್ನ ಉಳಿಸ್ಕೋಬೇಕು ಅನ್ನೋ ಒಂದು ನಿರ್ಧಾರ ತಗೋತಾನೆ. ಅವನಿಗೆ ಪರಿಚಯ ಇದ್ದಂಥ ಒಬ್ಬರು ಡಾಕ್ಟ್ರು ಮೀಟ್ ಮಾಡಿ ಅಲ್ಲಿ ಹೋಗಿ ಅವನ ಕಿಡ್ನಿನ ದಾನ ಮಾಡ್ತಾನೆ. ದಾನ ಮಾಡಿ ಅದರಿಂದ ಬಂದಂಥ ದುಡ್ಡನ್ನ ತಗೊಂಡು ಅರ್ಜೆಂಟಲ್ಲಿ ಓಡ್ಬರ್ತಾನೆ. ಹಾಸ್ಪಿಟ್ಲಿಗೆ ದುಡ್ಡು ಕಟ್ತಾನೆ. ಡಾಕ್ಟ್ರು ಅದಾದಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ ಅವಳನ್ನ. ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಡಾಕ್ಟ್ರು ಹೇಳ್ತಾರೆ, ಮಗಳಿಗೆ ಯಾವುದೇ ಕಾರಣಕ್ಕೂ ಆಶ್ಚರ್ಯ ಪಡುವಂಥ ಒಂದು ವಿಷಯನ ಯಾವುದನ್ನೂ ಹೇಳ್ಬಿಡಿ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಡಾಕ್ಟ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ. ಮಗಳನ್ನ ಕರ್ಕೊಂಡು ಸೀದಾ ಮನೆಗೆ ಬರ್ತಾರೆ. ಮನೆಗೆ ಬಂದ್ಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಚೌಡಪ್ಪನಿಗೆ ನಿದ್ದೆ ಬರ್ತಿರಲ್ಲ. ಹೆಂಡ್ತಿ ಎದ್ಬಿಟ್ಟು ನೋಡ್ತಾಳೆ. ಚೌಡಪ್ಪ ಫುಲ್ ಸುಸ್ತಾಗಿರ್ತಾನೆ. ಯಾಕ್ರಿ ಇಷ್ಟೊಂದು ಸುಸ್ತಾಗಿದ್ದಾರೆ, ನಿಮ್ಮ ಈ ಥರ ಯಾವತ್ತೂ ನಾನು ನೋಡೇ ಅಲ್ವಲ್ಲ, ಹೋಗಿ ಬೆಳಗ್ಗೆಯಿಂದ ಹಾಕೊಂಡಿರೋ ಬಟ್ಟೆ ನೆನ್ನೆಯಿಂದ ಹಂಗೆ ಇದಿರಲ್ಲ, ಹೋಗಿ ಬಟ್ಟೆ ಬಿಚ್ಚಾಕ್ಬಿಟ್ಟು ಬನ್ನಿ ಅಂತ. ಚೌಡಪ್ಪ ಒಂಚಾಡ್ತಿರೋದು ನೋಡಿ ಚೌಡಪ್ಪನ ಹೆಂಡ್ತಿಗೆ ಯಾಕೋ ಡೌಟ್ ಬರ್ತದೆ. ಯಾಕೆ ಹಿಂಗೆ ಆಡ್ತಿದ್ದೀರಿ, ಬನ್ನಿ ಬಟ್ಟೆ ಬಿಚ್ಚಾಕಿ, ಬೆಳಗ್ಗೆಯಿಂದ ಅದರಲ್ಲೇ ಇದ್ದೀರಲ್ಲ, ಬಟ್ಟೆ ಬಿಚ್ಚಾಕ್ಬಿಟ್ಟು ಮಲ್ಕೊ ಬನ್ನಿ, ಊಟ ಮಾಡ್ಬಿಟ್ಟು ಅಂತಾರೆ. ನನಗೆ ಊಟ ಬೇಡ, ನಾನು ಮಲ್ಕೊತೀನಿ ಅಂತ ಮಲ್ಕೊಳಕ್ಕೆ ಹೋಯ್ತಾನೆ. ಬಟ್ಟೆ ಬಿಚ್ಚಾಕಿ ಬನ್ನಿ, ಯಾಕೆ ಹಿಂಗೆ ಆಡ್ತಿದ್ದೀರಿ ಅಂತ ಚೌಡಪ್ಪನ ಹೆಂಡ್ತಿ ಬಟ್ಟೆ ಪಕ್ಕಕ್ಕೆ ಹೋಗ್ಬಿಟ್ಟು ಕೇಳ್ತಾಳೆ. ಚೌಡಪ್ಪನ ಕಣ್ಣಲ್ಲಿ ನೀರು ತುಂಬ್ಕೊಂಡಿರ್ತದೆ. ಅವನು ಏನು ಮಾತಾಡೋಕ್ಕೂ ರೆಡಿ ಇರಲ್ಲ. ಚೌಡಪ್ಪನ ತಲೆ ಸವರತ, ಏನಾಯ್ತು ರೀ, ಯಾಕೆ ಏನಾಯ್ತು ಹೇಳಿ ಅಂತವ ಪುಸ್ಲಾಯಿಸೋಕೆ ಹೋಯ್ತಾಳೆ. ಅವ್ನು ಶರ್ಟ್ನ ನಾನೇ ಬಿಚ್ತೀನಿ ಅಂದ್ಬಿಟ್ಟು ಅವನು ಗುಂಡಿನ ಒಂದೊಂದೇ ಬಿಚ್ಚಕ್ಕೆ ಹೋಯ್ತಾಳೆ ಅವಳು ಚೌಡಪ್ಪನ ಹೆಂಡ್ತಿ. ಆಗ ಗೊತ್ತಾಯ್ತದೆ ಚೌಡಪ್ಪ ಕಿಡ್ನಿನ ದಾನ ಮಾಡಿ ಮಗಳಿಗೆ ಫೀಸ್ ಕಟ್ಟವನೆ ಅಂತ. ಹೆಂಡ್ತಿ ಅಲ್ಲೇ ಕುಸ್ತು ಬೀಳ್ತಾಳೆ ಅವಳು. ಚೌಡಪ್ಪ ಅಷ್ಟೊತ್ತಿಂದ ತಡ್ಕೊಂಡಿದ್ದ ದುಃಖನ ಅವನ ಹೆಂಡ್ತಿ ಗೊತ್ತಾದ್ಮೇಲೆ ಜೋರಾಗಳಕ್ಕೆ ಸ್ಟಾರ್ಟ್ ಆಯ್ತಾನೆ. ಇನ್ನು ನಾನೇ ವೀಕ್ ಆದರೆ ಮನೆಯವರೆಲ್ಲ ನೊಂದ್ಕೋತಾರೆ ಅಂದ್ಬಿಟ್ಟು ಅವನೇ ಸಮಾಧಾನ ಮಾಡ್ಕೊಂಡು ಇಬ್ಬರು ಮಲ್ಕೋತಾರೆ. ಒಂದು ಕಡೆ ಮನೆ ಸಾಲ, ಇನ್ನೊಂದು ಕಡೆ ಮಗಳನ್ನ ಚೆನ್ನಾಗಿ ಓದಿಸಿ ಒಂದು ಟೀಚರ್ ಕೆಲಸ ಕೊಡಿಸ್ಬೇಕು ಅಂತ ಇಬ್ಬರು ಕಷ್ಟ ಬಿದ್ದು ಟೀಚರ್ನು ಓದಿಸ್ತಾರೆ, ಮಗಳಿಗೆ ಕೆಲಸನೂ ಕೊಡಿಸ್ತಾರೆ. ಇನ್ನೇನೋ ಎಲ್ಲ ಸರಿ ಹೋಯ್ತಲ್ಲ ಅನ್ನೋ ಟೈಮಲ್ಲಿ, ಜೀವನ ಚೆನ್ನಾಯ್ತಲ್ಲ ಅನ್ನೋ ಟೈಮಿಗೆ ಮತ್ತೆ ಇನ್ನೊಂದು ಆಘಾತ ಆಯ್ತದೆ ಅವ್ರ ಮನೇಲಿ. ಏನಪ್ಪ ಅಂದರೆ, ಇದ್ದಿದ್ದೊಂದು ಕಿಡ್ನಿ, ಆ ಕಿಡ್ನಿನ ಫೇಲ್ಯೂರ್ ಆಗಿ ಚೌಡಪ್ಪ ಸತ್ತೋಗ್ಬಿಡ್ತಾನೆ. ಅವ್ರ ತಂದೆ ಸತ್ತರೆ ವಿಷಯ ಕೇಳ್ಬಿಟ್ಟು ನಾಗವೇಣಿಗೆ ಸಿಕ್ಕಾಬಟ್ಟೆ ದುಃಖ ಆಗಿ ಅಲ್ಲಿಂದ ಕೆಲ್ಸಕ್ಕೆ ಹೋಗಿರ್ತಾಳೆ. ಅಲ್ಲಿಂದನೇ ಅರ್ಧಕ್ಕೆ ಬಿಟ್ಟು ಓಡ್ ಬಂದು ಸಿಕ್ಕಾಬಟ್ಟೆ ಅಳ್ತಾರೆ, ಕೆಚ್ಕೋತಾರೆ, ಬಡ್ಕೋತಾರೆ, ಬಾಯಿ ಬಡ್ಕೋತಾರೆ. ಅದೆಲ್ಲ ಆದಮೇಲೆ ಅವ್ರದ್ದು ವಿಧಾನ ಎಲ್ಲನೂ ಮುಗಿಸಿ ನೆಕ್ಸ್ಟು ಮನೆ ಜವಾಬ್ದಾರಿ ಎಲ್ಲ ನಾಗವೇಣಿ ಮೇಲೆ ಬೀಳ್ತದೆ. ನಾಗವೇಣಿನೇ ನೋಡ್ಕೋಬೇಕಾಗಿ ಬರುತ್ತೆ ಎಲ್ಲ ಮನೆ ಜವಾಬ್ದಾರಿನ. ಮನೇಲೂ ಕೆಲಸ ಮಾಡ್ಕೊಂಡು, ಮನೇಲಿ ಬಟ್ಟೆ ಹೊಲ್ಕೊಂಡು, ಟೀಚರ್ ಕೆಲಸನೂ ಮಾಡ್ಕೊಂಡು ಹೆಂಗೋ ಮನೆ ಸಾಕ್ತಾ ಇರುತ್ತೆ ಜೀವನ. ಆಮೇಲೆ ಮುಂದೆ ಒಂದು ಒಳ್ಳೆ ಅನುಕೂಲನೂ ಆಯ್ತದೆ. ಒಂದು ಸ್ವಂತ ಮನೆನೂ ಕಟ್ತಾರೆ. ಒಂದು ಸ್ವಂತ ಮನೆ ಕಟ್ಕೊಂಡು ಚೆನ್ನಾಗಿರ್ತಾರೆ. ಹೀಗೆ ಅವಳ ಬದುಕು ಸಾಕ್ತಿದ್ದಾಗ ಅವಳ ಬದುಕಿಗೆ ಜೊತೆಯಾದವನು ಸತೀಶ. ಅಲ್ಲೇ ಪಕ್ತೂರನು. ನಾಗವೇಣಿ ಅವ್ರೂರಿಗೆ ಪಾಠ ಮಾಡೋಕ್ಕೆ ಹೋಗ್ತಾಯಿದ್ಲು ಸ್ಕೂಲ್ಗೆ. ಆ ಊರಲ್ಲೇ ಪರಿಚಯ ಆಗಿ ನಾಗವೇಣಿಗೆ ಚಿಕ್ಕ ಪುಟ್ಟ ಸಹಾಯ ಮಾಡೋ ನೆಪದಲ್ಲಿ ಚೆನ್ನಾಗಿ ಕ್ಲೋಸ್ ಆಗಿದ್ದ. ಆಗಲೇ ಸತೀಶ ಪ್ರೀತಿಯ ಬಲೆಗೆ ಬೀಳಿಸಿದ್ದ. ಮೊದಲು ನಾಗವೇಣಿಗೂ ಈ ಪ್ರೀತಿ ಪ್ರೇಮ ಎಲ್ಲ ಬೇಡ ಅನಿಸಿತ್ತು. ಆದರೆ ನಮ್ಮ ಮನೆಗೆ ಒಂದು ಗಂಡು ದಿಕ್ಕಿಲ್ಲ ಅಂತ ಹೇಳಿ ಆ ಪ್ರೀತಿನ ಒಪ್ಕೋತಾಳೆ. ಒಪ್ಕೋಬೇಕಾದ್ರೆ ಅವಳಿಗೆ ಹಾರ್ಟು ಆಪ್ರೇಷನ್ ಆಗಿರೋದು ಎಲ್ಲನೂ ಹೇಳ್ತಾಳೆ. ಹೇಳ್ಬಿಟ್ಟೆ ಇವರಿಬ್ಬರು ಮಧ್ಯೆ ಪ್ರೀತಿ ಬೆಳೆದು ಕೊನೆಗೊಂದಿನ ಮದುವೆ ಆಯ್ತಾರೆ. ನೋಡಿ, ಅಲ್ಲಿಂದನೇ ಆ ನಾಗವೇಣಿಗೆ ಕಂಟಕ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ದಿನ ನಾಗವೇಣಿಯ ಮೊದಲನೇ ರಾತ್ರಿ. ಮಲ್ಲಿಗೆ ಹೂ ಮುಡಿದು, ಸೀರೆ ತೊಟ್ಟು, ಬಳೆ ತೊಟ್ಟು, ಕೈಯಲ್ಲಿ ಹಾಲಿಡ್ಕೊಂಡು ಮಂಚದ ಕಡೆ ಬರ್ತಾಳೆ. ಅವಳು ಇಡೀ ಹಳ್ಳಿಗೆ ಸುಂದರವಾಗಿ ಇರ್ತಾಳೆ. ಅತಿ ರೂಪದ ಸುಂದರಿ. ಮತ್ತೆ ನೋಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ.
ಈ ಕಡೆ ಸತೀಶ ಅವಳು ಬರೋ ದಾರಿನೇ ಕಾಯ್ಕೊಂಡು ಕೂತಿರ್ತಾನೆ. ಮೊದಲನೇ ರಾತ್ರಿನ ಅವತ್ತು ಕಳೀತಾರೆ. ಬೆಳಿಗ್ಗೆ ನಾಗವೇಣಿ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ರಂಗೋಲಿ ಇಟ್ಟು ತುಳಸಿ ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆ ಹತ್ರ ಬೇಡ್ಕತಾಳೆ, ನನಗೆ ಇಂಥ ಗಂಡನ ಕೊಟ್ಟಿದ್ದಕ್ಕೆ ನಿನಗೆ ಕೋಟಿ ನಮನ ಅಂತ. ಆಮೇಲೆ ಅಲ್ಲಿಂದನೇ ಕೆಲ್ಸಕ್ಕೆ ಹೋಗೋದು ಬರೋದು ಅವೆಲ್ಲ ಸುಮಾರು ದಿನಗಳು ಕಳೀತದೆ. ನಾಗವೇಣಿಯ ತಾಯಿಗೂ ವಯಸ್ಸಾಗಿರೋದ್ರಿಂದ ಇವ್ರ ಮನೆಯಲ್ಲೇ ಸಾಕೊಂಡಿರ್ತಾರೆ. ಸತೀಶನು ಮೊದಲು ಚೆನ್ನಾಗೇ ನೋಡ್ಕೊಂಡಿದ್ದ, ಏನು ಕುಟುಂಬದಲ್ಲಿ ಸಮಸ್ಯೆ ಇರಲಿಲ್ಲ. ಆವಾಗಲೇ ಸ್ಟಾರ್ಟ್ ಆಗಿದ್ದು ನೋಡಿ ಒಂದು ಸಮಸ್ಯೆ. ಅವತ್ತೊಂದಿನ ಇದ್ದಕ್ಕಿದ್ದಂಗೆ ಒಂದು ಮನೆಗೆ ಪೋಸ್ಟ್ ಮ್ಯಾನ್ ನೋಟಿಸ್ ತಂದು ಕೊಡ್ತಾನೆ. ಅವತ್ತು ಸತೀಶ ಮನೆಯಲ್ಲಿ ಇರೋದಿಲ್ಲ. ಆ ಕಾರಣ ಆ ಪೋಸ್ಟ್ ಮ್ಯಾನ್ ನಾಗವೇಣಿಗೆ ಕೈ ಕೊಟ್ಬಿಟ್ಟು ಹೋಯ್ತಾನೆ. ಆ ನಾಗವೇಣಿ ಆ ಪೋಸ್ಟ್ನ ಓಪನ್ ಮಾಡಿ ನೋಡಿದಾಗ ಅವಳಿಗೆ ದೊಡ್ಡ ಆಘಾತ ಆಗೋಯ್ತು, ಕುಸ್ತು ಬಿದ್ದೋದ್ಲು. ಅಂಥದ್ದು ಏನಿತ್ತು ಆ ಪೋಸ್ಟಲ್ಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ವಂದನೆಗಳು.